ಆದಂಥ ಜಿತೇಂದ್ರ ಕಾಂಬ್ಳೆ ಅವರು ಈ ಭಾಗದ ಶಾಸಕರಿಗೆ ನಾಲ್ಗಿ ಪಿಂಡದ ಅವ್ರಂಗ ನೀ ಯಾರು, ಅದನ್ನು ಕೇಳಕ್ಕೆ ನೀ ಯಾರು? ಅವ್ರಿಗೆ ಶಾಸಕರಿಗೆ ಕೆಟ್ಟ ಶಬ್ದ ಏನು ಉಪಯೋಗ ಮಾಡ್ತಲ್ಲ, ಅದನ್ನು ನಿನಗೆ ನಾವು ಇಡೀ ದಲಿತರು ಕೂಡಿ ಈ ಇಂಡಿ ಭಾಗದವರು ನಿನಗೆ ನಾವು ಬೇರೆ ರೀತಿ ಇಡಬೇಕಾಗ್ತದೆ ಹೊರಗೆ. ಆದ್ರೆ ಯಾರೇ ದಲಿತರು ಅವನಿಗೆ ದಯವಿಟ್ಟು ನೀವು ಸಪೋರ್ಟ್ ಮಾಡಬೇಡಿ. ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊತೀನಿ, ನಿಮ್ಮಲ್ಲೊಂದು ಸೋಷಿಯಲ್ ಮೀಡಿಯಾದಾಗ ಏನಾಗ ನೀವು ಆಟೋಮೆಟಿಕ್ ನೀವು ಕೇಸ್ ಹಾಕೋತೀನಿ. ಒಬ್ಬ ಒಳ್ಳೆಯ ಶಾಸಕರಿಗೆ ಒಬ್ಬ ಅವಹೇಳನಕಾರಿ ಮಾತಾಡೋದಕ್ಕಲ್ಲ ನೀವು ಯಾಕೆ ಕೇಸ್ ಹಾಕಲ್ಲ? ಆದಂಥ ಜಿತೇಂದ್ರ ಕಾಂಬ್ಳೆ ಅವರು ಈ ಭಾಗದ ಶಾಸಕರಿಗೆ ಏನು ಕೆಟ್ಟ ಶಬ್ದಗಳಿಂದ ಏನು ಮಾತಾಡೋಣ, ಅದನ್ನು ಮೊದಲು ನಮ್ಮ ಇಡೀ ದಲಿತ ಬಂಧುಗಳಿಂದ ಮತ್ತು ಛಲವಾದಿ ಸಮೂಹದಿಂದ ಅದನ್ನು ಮೊದಲು ನಾವು ಖಂಡನೆ ಮಾಡ್ತೀವಿ. ಹಾಗೆಯೇ ನಿಮ್ಮದು ಏನೇ ರೀತಿಯ ಶಾಸಕರಿಗೆ ಬೇಡಿಕಿದ್ರೆ ಒಳ್ಳೆಯ ರೀತಿಯಿಂದ ಒಳ್ಳೆಯ ನ್ಯಾಯಯುತವಾಗಿ ಒಳ್ಳೆಯ ಪ್ರೇಮದಿಂದ ನೀವು ಬೇಡಿ, ನಿಮ್ಮ ಹಕ್ಕದ, ನಿಮ್ಮ ರೈಟ್ಸ್ ಅದ. ಆದ್ರೆ ನಿಮಗೆ ಅಪಶಬ್ದ ಮಾತಾಡೋದು ಅಥವಾ ನಿಮಗೆ ಕೆಟ್ಟ ಶಬ್ದಗಳನ್ನು ಶಾಸಕರಿಗೆ ಮಾತಾಡೋದು, ಇದನ್ನು ನಿಮಗೆ ಯಾರು ಹಕ್ಕ ಕೊಟ್ಟರು? ಇದನ್ನು ನೀವು ಯಾಕೆ ಇಂಥ ಅಪಶಬ್ದ ಮಾತಾಡ್ತೀರಿ? ನಿಮಗೆ ಕೇಳೋ ಹಕ್ಕದ ಎಲ್ಲರಿಗೆ. MLA ಈ ಭಾಗದ ಶಾಸಕರಿರೋದ್ರಿಂದ ಅವನು ನಿಮಗೆ ಕೇಳೋ ಹಕ್ಕದ, ನೀವು ಕೇಳ್ರಿ, ಕೇಳೋ ರೀತಿ ಒಳಗೆ ಕೇಳಿ. ಅದನ್ನು ಬಿಟ್ಟು ಅವ್ರನ್ನ ನಾಲ್ಗಿ ಪಿಂಡದ ಅವ್ರಂಗ ನೀ ಯಾರು, ಅದನ್ನು ಕೇಳಕ್ಕೆ ನೀ ಯಾರು? ಅವ್ರಿಗೆ ನೀ ಕೇಳು. ಒಟ್ರ ಸಿದ್ದಿಲ್ಲ ನೀ ಸರಿಯಾಗಿ ಕೇಳು. ಗೌಡ್ರ ನಮಗೆ ಅನುದಾನ ಬಂದಿಲ್ಲ, ನಮಗೆ ಅನ್ಯಾಯ ಅನ್ನತ್ತದ ಕೇಳು, ನಾವು ಏನು ಅಡ್ಡಿ ಮಾಡಲ್ಲ. ಅದನ್ನು ಬಿಟ್ಟು ಶಾಸಕರಿಗೆ ಕೆಟ್ಟ ಶಬ್ದ ಏನು ಉಪಯೋಗ ಮಾಡ್ತಲ್ಲ, ಅದನ್ನು ನಿನಗೆ ನಾವು ಇಡೀ ದಲಿತರು ಕೂಡಿ ಈ ಇಂಡಿ ಭಾಗದವರು ನಿನಗೆ ನಾವು ಬೇರೆ ರೀತಿ ಒಳಗೆ ಇಡಬೇಕಾಗ್ತದೆ ಹೊರಗೆ. ಆದರೂ ಅದನ್ನು ಕಾನೂನು ರೀತಿ ಒಳಗೆ ಇಡಲ್ಲ. ಆದರೆ ಯಾರೇ ದಲಿತರು ನಿಮಗೆ ದಯವಿಟ್ಟು ಅವನಿಗೆ ಸಪೋರ್ಟ್ ಮಾಡಬೇಡಿ. ಒಳ್ಳೆ ರೀತಿ ಬತ್ತನ್ನು ಸಪೋರ್ಟ್ ಮಾಡಿರಿ, ನಾ ಬೇಡಲ್ಲ. ಆದ್ರೆ ಅವನು ಯಾರಿಗೆ ಎರಡನೇ ಸಲ ಇದು ಈ ಭಾಗದ ಶಾಸಕರಿಗೆ ಕೆಟ್ಟ ಶಬ್ದಗಳನ್ನು ಮಾತಾಡೋದು ಎರಡನೇ ಸಲ. ತಾನೇ ಮೊದಲ ರೌಡಿ ಶೀಟರ್, ಈಗಾಗಲೇ ಅವನಿಗೆ ಜಿಲ್ಲಾದಾಗ ರೌಡಿ ಶೀಟರ್ ಮಾಡತ್ತಾನೆ. ನಿನ್ನಿಂದ ಸಮಾಜದ ನೀ ಸಮಾಜದಿಂದ ಉಳಿತಿ, ಅದನ್ನೆಲ್ಲ ನೀನು ಹಿಂದಿನೆಲ್ಲ ನೆನಪು ಮಾಡಿಕೊಂಡು ಸ್ವಲ್ಪ ತಾಳ್ಮೆಯಿಂದ ಇದ್ದು ನೀನು ಒಬ್ಬ ನಮ್ಮ ದಲಿತರಿಗೆ ಯಾರಿಗೆ ಹೆಣ್ಣುಮಗಳಿಗೆ ಆಗಲಿ ಅಥವಾ ನಮ್ಮ ಸಮಾಜದವ್ರಿಗೆ ಯಾರಿಗೆ ಆಗಲಿ ನೀನು ಅದನ್ನು ಶಾಸಕರ ಹತ್ರ ಹೋಗು, ಬೇಡನಲ್ಲ. ಆದರೆ ಶಾಸಕರ ಬಳಿ ಹೋಗಿ ಯಾವ ರೀತಿ ಮಾತಾಡಬೇಕು, ನೀವೆಲ್ಲ ಬುದ್ಧನ ಅನುಯಾಯಿಗಳು. ಬುದ್ಧ ನಿಮಗೆ ಇದನ್ನೇ ಕಲಿಸ್ದ, ಅಂಬೇಡ್ಕರ್ ಅವರು ನಿಮಗೆ ಇದನ್ನೇ ಕಲಿಸಿದ್ರು, ಸಂವಿಧಾನಾತ್ಮಕವಾಗಿ ಇದನ್ನೇ ಕಲಿಸಿದ್ರು. ನೀವು ಬೇಗಳೆ ಯಾರಿಗೆ ಬೈಬಾರ್ದು. ಇನ್ನಿತರ ಸಮಾಜ ನಮ್ಮನ್ನು ಮಾದರಿಯಾಗಿ ನೋಡಬೇಕು. ಮೊದಲೇ ನಮಗೆ ರಾಜಕೀಯವಾಗಿ ಶೈಕ್ಷಣಿಕವಾಗಿ ನಾವೆಲ್ಲ ಹಿಂದುಳಿದಿದ್ದೆವು. ಅಂತರದಾಗ ನೀವು ಒಬ್ಬರು ಹುಳ ಆಗಿ ಈಗ ನೋಡ್ರಿ, ಬುಟ್ಟಾಗ ಒಂದು ಭಾಳ ಹಣ್ಣು ಇರ್ತಾವೆ, ಅದ್ರಾಗ ಒಂದು ಹಣ್ಣು ಕಟ್ಟಿರ್ತದೆ. ಆದಷ್ಟು ಜಲ್ದಿ ಹಣ್ಣು ತೆಗೆದೋಗಿಬೇಕು, ಇಲ್ಲಾಂದ್ರೆ ಹಣ್ಣೆಲ್ಲ ಕೆಡ್ತಾವೆ. ಹಂಗೆ ಸಮಾಜದ ಕೆಲವೊಂದು ಹುಳವ, ಅವ್ರನ್ನ ಹೊರಗೆ ಹಾಕ್ಬೇಕು. ಮತ್ತು ಇನ್ನೊಂದು ದಲಿತ ಬಂಧುಗಳಿಗೆ ಸಂಘಟನೆಯವ್ರಿಗೆ ಒಂದು ಕಿವಿ ಮಾತು ಹೇಳ್ತೀನಿ, ಆಫೀಸಲ್ಲಿ ಹೋಗಿ ನೀವು ಯಾರು 1000 ಕೊಡು, 100 ಕೊಡು, 50 ಕೊಡು ದಯವಿಟ್ಟು ಕೇಳಬೇಡ್ರಿ. ಅದು ನಿಮಗೆ ನಾ ಈ ಪತ್ರಿಕಾ ಏನು ಗೋಷ್ಠಿ ಮಾಡ್ಲತ್ತಿದ್ದೆವು ಇದ್ರ ಮುಖಾಂತರ ನಿಮಗೆ ಮನವಿ ಮಾಡ್ಕೊತೀನಿ. ದಯವಿಟ್ಟು ನೀವು ಯಾರು ಆಫೀಸ್ ತಿರುಗಾಡಿ ದುಡ್ಡು ಎತ್ತದ ಕೆಲಸ ಮಾಡಬೇಡಿ. ದುಡ್ದು ತಿಂದ್ರೆ ಹೊಟ್ಟೆ ತುಂಬ್ತದ. ನೀವು ಯಾರಿಗಾರೆ ಕೈ ಚಾಚಿದ್ರೆ ಅದನ್ನು ಬಾಬಾ ಸಾಹೇಬ್ರು ಹೇಳಿಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಇನ್ನೊಂದು, ಗೌಡ್ರ ಬದಲ ಸುದೀರ್ಘವಾಗಿ ನಾನು 40 ವರ್ಷ ಅವ್ರು ಬಂದೀನಿ. ನಾನು ಗ್ರಾಮ ಪಂಚಾಯತ್ ಹಿಡಿದು ಬಂದಾಗ ಅವ್ರು ತಾಲೂಕು ಜಿಲ್ಲಾ ಪಂಚಾಯತ್ ಇದ್ದರು, ನಾವು ಜಿಲ್ಲಾ ಪಂಚಾಯತ್ ಇದ್ದಾಗ ನಾವು ತಾಲೂಕು ಪಂಚಾಯತ್, ಅವ್ರು ಜಿಲ್ಲಾ ಪಂಚಾಯತ್ ಇದ್ದರು. ಎಲ್ಲಿ ಜಾತೀಯತೆ ಮಾಡಿಲ್ಲ, ಎಲ್ಲಿ ತಾರತಮ್ಯ ಮಾಡಿಲ್ಲ, ಎಲ್ಲಿ ಗುಂಪುಗಾರಿಕೆ ಮಾಡಿಲ್ಲ, ಎಲ್ಲಿ ಗೌಡರು ಒಬ್ಬರನ್ನ ಕಟ್ಟಿ ಒಬ್ಬರನ್ನ ಬೆಳೆಸ್ಬೇಕಂತ ಮಾಡಿಲ್ಲ. ಇವತ್ತು ನಾನೇ ನೀವೆಲ್ಲ ನೀ ಮೊನ್ನೆ ಏಜ್ ಇರ್ಬೋದು, ನಾವೆಲ್ಲ ಏಜ್ ದಾಟಿ ಬಂದಿದ್ದೀನಿ. ಇವತ್ತು ನನಗೆ ಅಂದ್ರೆ ಭಾಳ ಮಂದಿ ಹೋದ ಸಲ ನಿನಗೆ ಟಿಕೆಟ್ ಕೊಡಲಿಲ್ಲ. ಹೌದು, ಟಿಕೆಟ್ ಯಾರಿಗೆ ಕೊಟ್ಟರು? ಅದು ನನ್ನ ಬಾಂಧವರಿಗೆ ಕೊಟ್ಟರು, ಅದು ದಲಿತರಿಗೆ ಕೊಟ್ಟರು. ಯಾಕೆ ನಾನೇ ದೊಡ್ಡ ಆಗಬೇಕು? ಯಾಕೆ ಇನ್ನೊಬ್ರು ದಲಿತರು ಇನ್ನೊಬ್ರು ನನ್ನ ಸಮಾಜ ಬೆಳಿಬಾರ್ದು? ಅದು ನನ್ನ ಸಂತೋಷ ಅದ. ಅವನು ದುರ್ದೈವ, ಅವ ಬಿದ್ದ. ಆದ್ರೆ ಗೌಡ್ರ ಮಟ್ಟ ಟಿಕೆಟ್ ಕೊಟ್ಟಿಲ್ಲ. ಗೌಡ್ರು ಎದ್ರಾಗ ಅನ್ಯಾಯ ಮಾಡ್ಯಾರ ನಿಮ್ಗೆ, ಸುಮ್ಮನೆ ಗೌಡ್ರು ಅನ್ಯಾಯ ಮಾಡ್ಯಾರ. ಗೌಡ್ರು ನಮ್ಗೆ ಹಂಗೆ ಮಾಡ್ತಾರೆ, ಗೌಡ್ರು ಹಿಂಗೆ ಮಾಡ್ತಾರೆ. ನೀವು ಇನ್ನೂ ಕ್ಷೇತ್ರಕ್ಕೆ ಹೋಗಿಲ್ಲ. ನೀವು ಎಲ್ಲ ಕ್ಷೇತ್ರದಾಗ ಅದ, ಎಲ್ಲ ಕ್ಷೇತ್ರದಾಗ ಜಾತಿ ಅದ, ಎಲ್ಲ ಕ್ಷೇತ್ರದಾಗ ಗೌಡ್ರದ.
ಎಲ್ಲ ಕ್ಷೇತ್ರದಾಗ ಕುಲ್ಕರ್ಣಿಯವ್ರ ನಮಗೂ ಕ್ಷೇತ್ರದಾಗ ಅಟ್ಟ್ಯಾರಿದು ನೋಡ್ರಿ. ಇವತ್ತು ನಮ್ಮ ಸಮಾಜಕ್ಕೆ ಭಾಳ ಗಂಡಾಂತರದ. ದಯವಿಟ್ಟು ದಲಿತರು ತಿಳ್ಕೊಬೇಕು. ಎಜುಕೇಷನ್ ಕುಂಠಿತ ಅಲ್ಲತ್ತದ. ಬರೀ 4 ಮಂದಿ ಗುಂಪುಗಾರಿಕೆ ಮಾಡೋ ಸಂಬಂಧ ವಿದ್ಯಾರ್ಥಿಗಳನ್ನು ಬಳಸ್ಕೋತೀರಿ. ಅದನ್ನು ಬಿಡಬೇಕು. ಮೊದಲು ಎಜುಕೇಷನ್ ಕಡೆ ಒತ್ತು ಕೊಡಬೇಕು. ಅದನ್ನು ಬಿಟ್ಟಿರಿ. ನೀವು ಆಫೀಸ್ ತಿರುಗ್ತೀರಿ. ಅದನ್ನು ಬಿಟ್ಟಿರಿ. ಯಾರೇ ಶಾಸಕರಿಗೆ ಸಿಕ್ಕಂಗೆ ಬೈತೀರಿ. ಯಾಕೆ ಬೈತೀರಿ? ಇದು ಏನು ಕಾರಣ? ಬೈಯೋ ಹಕ್ಕು ನಿಮಗೆ ಯಾರು ಕೊಟ್ಟರು? ಇವತ್ತು ನಾ ಪೊಲೀಸ್ ಡಿಪಾರ್ಟ್ಮೆಂಟ್ ಕೇಳ್ಕೊತೀನಿ. ನಿಮ್ಮಲ್ಲೊಂದು ಸೋಷಿಯಲ್ ಮೀಡಿಯಾದಾಗ ಏನ್ರಾಗ ನೀವು ಆಟೋಮೆಟಿಕ್ ನೀವು ಕೇಸ್ ಹಾಕೋತೀರಿ. ಒಬ್ಬ ಒಳ್ಳೆಯ ಶಾಸಕರಿಗೆ ಒಬ್ಬ ಅವಹೇಳನಕಾರಿ ಮಾತಾಡೋದಕ್ಕಲ್ಲ ನೀವು ಯಾಕೆ ಕೇಸ್ ಹಾಕಲ್ಲ? ನೀವು ಹಾಕ್ಬೇಕಾಗಿತ್ತಲ್ಲ. ಶಾಸಕರಿಗೆ ಕೇಳುವಂಥ ರೀತಿ ಒಳಗೆ ಕೇಳಿ, ಒಂದೇನೂ ಅಭ್ಯಂತರ ಇಲ್ಲ. ಈಗ ನಾನು ನಿಮ್ಮ ಪತ್ರಿಕಾ ಮಾತಾಡೋದು ನೀವು ಹೇಳುವಂಥ ರೀತಿ ಒಳಗೆ ಹೇಳ್ಬೇಕು. ನಿಮಗೇನನ್ನ ಮಾತಾಡಿದ್ರೆ ನೀವು ನಮ್ಮ ಮುಂದಕ್ಕೆ ನಮ್ಮನ್ನು ಬೈದು ಹೋಗ್ತೀರಿ ನೀವು. ಹಾಗೇ ಶಾಸಕರಿಗೆ ದಯವಿಟ್ಟು ಇಡೀ ನಮ್ಮ ದಲಿತ ಬಂಧುಗಳು ಇವತ್ತಿಲ್ಲ, ಇಡೀ ನಮ್ಮ ಸಮಾಜ ಯಾವಾಗಲೂ ಅವ್ರು ಹಿಂದಿರ್ತದ. ಮತ್ತು ಯಾವುದಕ್ಕೆ ಹಿಂದಿರ್ತಪ್ಪ ಅಂದ್ರೆ ಒಳ್ಳೆಯದಕ್ಕೆ ಹಿಂದಿರ್ತೇವೆ. ಅದೇ ಗೌಡರು ನಮಗೆ ಯಾವುದಾರ ಒಂದು ಕೆಟ್ಟ ಕೆಲಸ ಮಾಡಿದ್ರೆ ಅವ್ರ ವಿರುದ್ಧ ಪ್ರತಿಭಟನೆ ಮಾಡ್ತೀವಿ. ನೀವು ಬರೀ ಮಾಡೋನು, ನೀವು ಉದಾಹರಣೆ ತೋರಿಸ್ರಿ. ಗೌಡ್ರು ಹಿಂಗೆ ಮಾಡ್ರಿ ಅಂತ ಹೇಳ್ರಿ, ನಾವು ಸಮಾಜ ಎಲ್ಲ ಬೆನ್ನತ್ತಾನು. ಅದನ್ನು ಬಿಟ್ಟು ನೀವು ವೈಯಕ್ತಿಕವಾಗಿ ನಿಮ್ಮ ಲಾಭಕ್ಕಾಗಿ ಸಮಾಜ ಬಳಸ್ಕೊತೀರಿ. ನಿಮ್ಮ ಇದು ಉದ್ದೇಶಕ್ಕಾಗಿ ಸಿಕ್ಕಂಗೆ ಅವ್ರನ್ನ ಬಾಯಿ ಬಂದಂಗೆ ಬೈತೀರಿ. ಬೈಬೇಡಿ. ನಿಮಗೆ ಒಳ್ಳೇದು ಮಾಡಲ್ಲ, ನಿಮ್ಗೆ ಒಳ್ಳೇದಾಗಲ್ಲ. ದಯವಿಟ್ಟು ನಮ್ಮ ಬಂಧುಗಳು ಒಬ್ಬರೇ ಅಲ್ಲ, ನೀವೇನಾರು ತಿಳ್ಕೊಂಡಿರ್ಬೇಕು. ನಾವು ಇದು ಗೌಡ್ರ ವಿಷಯನೇ ಗೊತ್ತಿಲ್ಲ. ನಾವೇ ಒಂದು 4-5 ಮಂದಿ ಕೂಡ್ಕೊಂಡೇವು. ಮೊದಲ ಭೀಮಾಶಂಕರ್ ಅವರು, ಪ್ರಶಾಂತ್ ಅವರು, ಆಮೇಲೆ ಪ್ರದೀಪ್ ಅವರು, ಬಾಣಿಕೋಲ್ ಅವರು, ಮಲ್ಲು ಅವರು, ಮೇತ್ರಿ ಅವರು, ಇನ್ನು ಹಲವಾರು ನನ್ನೆಲ್ಲ ನಾಯಕರು ಕೂಡ್ಕೊಂಡಿದ್ದು ನಮ್ಮ ಸಮಾಜ ಒಳಗೆ ಇಂತಿಂಥವ್ರು ಹಿಂಗೆ ಮಾತಾಡಿದ್ರೆ ನಮ್ಮ ಸಮಾಜ ಯಾಕಡೆ ಹೋಗ್ಬೇಕು. ಅದಕ್ಕೆ ತಿಳ್ಕೊಂಡಾಗ ನಾವೆಲ್ಲರೂ ವಿಚಾರ ಮಾಡಿ ನಿಮ್ಮನ್ನು ಒಪ್ಪಿಗೆ ತಗೊಂಡು ಸಮಾಜ ಒಪ್ಪಿಗೆ ಕೊಟ್ಟ ತಿಳ್ಕೊಂಡಿದ್ದು ಮಾತಾಡತ್ತಿದ್ದು. ಯಾಕಂದ್ರೆ ನಾಳೆ ಗುಂಪುಗಾರಿಕೆ ಆಗಬಾರ್ದು. ಈಗ ನಾವೊಂದು ಪ್ರೆಸ್ ಮೀಟ್ ಮಾಡೋಣ, ಮತ್ತೊಬ್ಬಂದು ಪ್ರೆಸ್ ಮೀಟ್ ಮಾಡಬಾರ್ದು. ನೀವೆಲ್ಲ ಸರಿಯಾದತ್ತೆ ನಾವು ಮಾತಾಡತ್ತಿದ್ದು. ಏನು ಮಾಡಿಬಿಡ್ತಾರೆ, ಇನ್ನೊಂದು 4 ಮಂದಿ ಕೊಡ್ತಾರೆ ಕೂಡ ಅವರೊಂದು ಪ್ರೆಸ್ ಮೀಟ್ ಮಾಡ್ತಾರೆ. ಅವರೆಲ್ಲ ಗೌಡರು ಅನ್ವಾಯಿಗಳು ರೀ. ಅವರೆಲ್ಲ ಕಾಂಗ್ರೆಸ್ ಪಾರ್ಟಿಯವರು. ಇದು ಪಾರ್ಟಿ ಗಿಟ್ಟಿ ಏನೋ ಸಂಬಂಧ ಇಲ್ಲ. BJP ಅವ್ರು, JDS ಅವ್ರು, ಹಲವಾರು ಪಕ್ಷದವ್ರು ಇಲ್ಲಿ, ಸಂಘಟನೆಯವ್ರು, DSS ಅವ್ರ, JBM ದಳದವ್ರು, ಎಲ್ಲರೂ ಇದ್ದೇವು. ದಯವಿಟ್ಟು ಭಾಳ ಮಾತಾಡೋದಾಗ ಅರ್ಥ ಇಲ್ಲ. ಏನು ಜಿತೇಂದ್ರ ಕಾಂಬ್ಳೆ ಅವರೇ, ದಯವಿಟ್ಟು ನೀವೇನಾರೇ ಗೌಡ್ರು ರಿಕ್ವೆಸ್ಟ್ ಮಾಡಿದ್ರೆ ಇಡೀ ಸಮಾಜ ನಿಮ್ಮನ್ನು ಕ್ಷಮಾ ಮಾಡ್ತದೆ. ನೀವು ಗೌಡ್ರು ರಿಕ್ವೆಸ್ಟ್ ಮಾಡ್ಕೊಳ್ಳಿಲ್ಲ, ನೀವು ಗೌಡ್ರಿಗೆ ಬೈದಂಥದ್ದು ಹಿಂದೆ ಬೇಗಳು ಭಾಳ ತಪ್ಪಲಿಲ್ಲ ಅಂದ್ರೆ ನಿಮಗೆ ಜೀವನ ಪರ್ಯಂತ ಸಮಾಜ ನಿಮ್ಮ ತಪ್ಪನ್ನು ಕ್ಷಮಿಸೋದಿಲ್ಲ. ಇಡೀ ನಮ್ಮ ಸಮಾಜದ ಕಳಂಕ ನೀವು ತರ್ತೀರಿ. ಅದನ್ನು ಕೆಲಸ ಮಾಡಬೇಡ್ರಿ. ಎಲ್ಲ ಸಮಾಜದವ್ರನ್ನ ಜೋಡಿ ಬದುಕಿ ಬಾಳಿ ಎಲ್ಲ ಸಮಾಜದವರು ಹೊಂದಾಣಿಕೆಯಿಂದ ಬಸವಣ್ಣ ಏನು ಹೇಳ್ದ, ಅಂಬೇಡ್ಕರ್ ಅವರೊಂದು ಹೇಳಿ, ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ಒಂದು ಕಡೆ. ನಾ ಯಾರ ಸಂಬಂಧ ಹೋರಾಟ ಮಾಡಿದ್ನೋ ಅವ್ರು ಯಾರೂ ನನ್ನ ಅರ್ಥ ಮಾಡ್ಕೊಳ್ಳಿಲ್ಲ. ನಾ ಯಾರಿದ್ದು ಹೋರಾಟ ಮಾಡಿದ್ನೋ ಅವರೆಲ್ಲರೂ ನನ್ನ ಅರ್ಥ ಮಾಡ್ಕೊಂಡಂಗೆ ನೋಡ್ರಿ, ಭಾಳ ನೊಂದಂದರು. ಹಂಗೆ ನೀವೆಲ್ಲರೂ ಅಂಬೇಡ್ಕರ್ ಅನ್ನವಾಯಿ, ಬುದ್ಧನನ್ನವಾಯಿ, ಬಸವಣ್ಣನನ್ನವಾಯಿ, ನಿಮಗೆ ಯಾಕೆ ಕೆಟ್ಟ ಶಬ್ದ ಬಾಯಾಗ? ನಿಮ್ಮ ನಾಲಿಗೆಗೆ ಏನಷ್ಟು ತಿಕ್ಕಬೇಕು? ನಿಮ್ಮ ನಾಲಿಗೆ ಅದು, ನಿಮ್ಮ ನಾಲಿಗೆ ಯಾವಾಗ ಹೇಳ್ತಾನೆ ಸಂಸ್ಕಾರ ಹೇಳ್ತದೆ. ನಿಮಗೆ ಸಂಸ್ಕಾರ ಇಲ್ಲ, ನೀವೇನು ಮಾತಾಡ್ತೀರಿ? ಅದಕ್ಕೆ ದಯವಿಟ್ಟು ಪತ್ರಿಕಾ ಗೋಷ್ಠಿ ಮುಖಾಂತರ ಜಿತೇಂದ್ರ ಕಾಂಬ್ಳೆ ಅವರೇ, ದಯವಿಟ್ಟು ನೀವು ಏನು ಗೌಡ್ರಿಗೆ ಮನೇನು ಸುಕರಾರ ಮಾತಾಡ್ರಿ, ಅದನ್ನು ಹಿಂದೆ ತಗೊಂಡ್ರಿ, ನಮ್ಮ ಸಮಾಜ ನಿಮ್ಮನ್ನು ಕ್ಷಮಿಸ್ತದೆ. ಇಲ್ಲ ಅಂದ್ರೆ ಇಡೀ ನಿನ್ನ ಜೀವನ ಇರುತ್ತಾನ. ಇಂಡಿ ತಾಲೂಕು ದಲಿತ ಬಂಧುಗಳು ಯಾರೂ ನಿನ್ನ ಕ್ಷಮಿಸಲ್ಲ ಅಂತೇಳಿ ನನ್ನ 2 ಮಾತು ಮುಗಿಸ್ತೀನಿ. ಎಲ್ಲರಿಗೂ ನನ್ನ ಜೈ ದೇವ್.